ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ನಿತಿನ್ ಬಿಂದು ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬುಧವಾರ ಹಾಗೂ ಗುರುವಾರದ ವಿಡಿಯೋ ಆಗಿರುತ್ತೆ. ಬುಧವಾರ ಬೆಳಗ್ಗೆ ಎದ್ದು ನಾನು ರೆಡಿಯಾಗಿ ಹೊಟ್ಟಿದ್ದು ಅಮ್ಮನ ಮನೆಗೆ. ನಮ್ಮ ಎದುರುಗಡೆ ನನ್ನ ಫ್ರೆಂಡ್ ಅಶ್ವಿನಿ ಅವ್ರದ್ದು ಮದುವೆ ಇತ್ತು, ಅಲ್ಲಿ ಬಳೆ ಶಾಸ್ತ್ರಕ್ಕೆ ಕರೆದಿದ್ರು. ನಾವು ಹೋಗಿದ್ದೆ. ಹೆಣ್ಮಕ್ಳಿಗೆ ಮದುವೆ ಅಂದ್ರೇ ಸಂಭ್ರಮ. ಅಲ್ಲಿ ಅದು ಬಳೆ ಅಂದರೆ ತುಂಬ ಖುಷಿ ಆಗುತ್ತೆ. ಕೈ ತುಂಬ ಬಳೆ ತೋಡ್ಸ್ಕೊಂಡು ಅಮ್ಮ ಮಾಡಿರೋ ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿನ ತಿನ್ಕೊಂಡು ಅಲ್ಲಿಂದ ಮನೆಗೆ ಹೊಟ್ಟಿದ್ದಾಯ್ತು. ಏನ್ ಫುಲ್ ರೆಡಿ ಆಗ್ಬಿಟ್ಟಿದ್ಯಾ ಮಿಂಚಿಂಗು? ಏನಿಲ್ಲ, ಇವತ್ತು ಫ್ರೆಂಡ್ ಬಳೆ ಶಾಸ್ತ್ರ ಇತ್ತು, ಮುಗಿಸ್ಕೊ ಬಂದು ಟ್ರೆಡಿಷನಲ್ ಆಗಿ ರೆಡಿ ಆಗಿ ಆಫೀಸ್ಗೆ ಹೊಟ್ಟಿದ್ದೀನಿ. ಈ ಶೋಕಿಗೆ ಏನ್ ಕಡಿಮೆ ಇಲ್ಲ. ತುಂಬಾ ಚೆನ್ನಾಗಿದೆ ಬಳೆ ಎಲ್ಲ. ನೆಕ್ಸ್ಟ್ ಡೇ ಗುರುವಾರ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ನಾನು ನನ್ನ ಹಸ್ಬೆಂಡ್ ಹೊಟ್ಟಿದ್ದು ಸಾಯಿಬಾಬಾ ದೇವಸ್ಥಾನಕ್ಕೆ. ಗುರುವಾರ ಅಂದ್ರೇ ಒಂದು ಪಾಸಿಟಿವ್ ವೈಬ್ಸು. ನಾವು ಹೋಗಿ ದರ್ಶನ ಮುಗಿಸ್ಕೊಂಡು ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಸಾಯಿಬಾಬಾದು ಹಾಗೂ ರಾಯದ್ದು ದರ್ಶನ ಮುಗಿಸ್ಕೊಂಡು ಒಳ್ಳೆ ಪಾಸಿಟಿವ್ ವೈಬ್ಸ್ ತಗೊಂಡು ದರ್ಶನ ಮುಗಿಸ್ಕೊಂಡು ಆನ್ ದ ವೇ ಹೋಗ್ಬೇಕಾದ್ರೆ ನಾನು ನನ್ನ ಹಸ್ಬೆಂಡ್ ಹೋಗಿದ್ದು ಪ್ಲ್ಯಾಂಟ್ ಶಾಪ್ಗೆ. ನನ್ನ ಹಸ್ಬೆಂಡ್ಗಂತೂ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ನಮ್ಮ ಬಾಲ್ಕನಿಲಿ ನಾವು ಸ್ವಲ್ಪ ಪ್ಲ್ಯಾಂಟ್ಸ್ನ ಹಾಕಿದ್ದೀವಿ. ಆ ಪ್ಲ್ಯಾಂಟ್ಸ್ಗೆ ಕೊಕೋ ಫಿಲ್ಟರ್ ಬೇಕಾಗಿತ್ತು, ಅದು ಗೊಬ್ಬರ. ಅದನ್ನು ತೊಗೊಳಕ್ಕೆ ಅಂತ ಹೋಗಿದ್ವಿ. ಹಂಗೆ ಒಂದು ಸ್ವಲ್ಪ ಗಿಡಗಳನ್ನ ತೊಗೊಳ್ಳೋಣ ಅಂತ ಹೋದ್ವಿ, ಆದರೆ ಅಲ್ಲಿ ತುಂಬ ಕಾಸ್ಟ್ಲಿ ಹೇಳಿದ್ರು, ಅದರಿಂದ ತೊಗೊಳ್ಳಿಲ್ಲ. ಹಾಗೆ ಈ ಅಂಗಡಿ ಬಿಟ್ಟು ಇನ್ನೊಂದು ಅಂಗಡಿಗೂ ಸಹ ಹೋಗಿದ್ವಿ, ಚೆಕ್ ಮಾಡೋಣ ಎಷ್ಟಿದೆ ಅಂತ. ಅಲ್ಲೂ ಹೋದಾಗೂ ಸ್ವಲ್ಪ ರೇಟ್ ಜಾಸ್ತಿ ಅಂತು. ಅದಕ್ಕೆ ನಾವು ಮೇನ್ ಹೋಗಿದ್ದು ಕೊಕೋ ಫೀಟರ್ ತಗೋಬೇಕು ಅಂತ. ಗಿಡಗಳಿಗೆ ಕೊಕೋ ಫೀಟರ್ನ ತಗೊಂಡ್ವಿ. ಪ್ಲ್ಯಾಂಟ್ಸ್ನ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ. ಆ ಪ್ಲ್ಯಾಂಟ್ ಶಾಪ್ಗೆ ಹೋಗ್ಬಿಟ್ರಂತೂ ಕಣ್ಣಿಗೆ ಎಷ್ಟು ಆನಂದ ಅಂದರೆ ಫುಲ್ ಗ್ರೀನರಿ ಇರುತ್ತೆ. ಇಂಡೋರ್ ಪ್ಲ್ಯಾಂಟ್ಸು, ಔಟ್ಡೋರ್ ಪ್ಲ್ಯಾಂಟ್ಸು, ಆ ಫ್ಲವರ್ ಪ್ಲ್ಯಾಂಟ್ಸ್ ನೋಡೋಕ್ಕಂತೂ ತುಂಬ ಖುಷಿ ಆಗುತ್ತೆ. ಆನ್ ದ ವೇ ಬರ್ತಾ ಮನೆಗೆ ಸ್ವಲ್ಪ ತರಕಾರಿ ಬೇಕಾಗಿತ್ತು, ಅದಕ್ಕೆ ತರಕಾರಿ ತಗೊಂಡು ಹಾಗೆ ಫ್ರೂಟ್ಸ್ನು ಸಹ ನೋಡಿದ್ವಿ. ಸ್ವಲ್ಪ ಫ್ರೂಟ್ಸ್ನು ತಗೊಂಡು ಮನೆಗೆ ಬಂದಿದ್ದಾಯ್ತು. ಮನೆಗೆ ಬಂದು ತಿಂಡಿ ಮುಗಿಸಿ ನಾವು ಹೊಟ್ಟಿದ್ದು ಆಫೀಸ್ಗೆ. ನಾವು ಹೋಗೋಷ್ಟಲ್ಲಿ ಮಧ್ಯಾಹ್ನ ಆಗಿರುತ್ತೆ. ಹಾಗಾಗಿ ನಾನು ನನ್ನ ಕ್ಯಾಬಲ್ಲೇ ನಾನು ಊಟ ಮುಗಿಸ್ಕೋತೀನಿ. ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಷ್ಟರಲ್ಲಿ ನಾನು ನನ್ನ ಆಫೀಸ್ನ ರೀಚ್ ಮಾಡಿರ್ತೀನಿ. ಆಫೀಸ್ಗೆ ರೀಚ್ ಆಗಿ ಲಾಗಿನ್ ಆಗಿ ಕೆಲಸ ಶುರು ಮಾಡ್ಕೊಂಡು ಸಂಜೆ ಹಾಗೆ ಸ್ವಲ್ಪ ಟೀ ಹಾಗೆ ಸ್ನ್ಯಾಕ್ಸ್ ಬ್ರೇಕ್ ಮುಗಿಸ್ಕೊಂಡು ಕೆಲಸನ ಕಂಟಿನ್ಯೂ ಮಾಡ್ತೀನಿ. ಒಂದು 9 or 10ಗೆ ಊಟ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸಿ ಲಾಗೌಟ್ ಆಗಿ ಅಲ್ಲಿಂದ ಹೊರಡ್ತೀನಿ, ಮನೆಗೆ ರೀಚ್ ಆಗ್ತೀನಿ. ಸೊ ದಟ್ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ಬುಧವಾರ ಹಾಗೂ ಗುರುವಾರದ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಇದೊಂದು ನಮ್ಮದು ಚಿಕ್ಕ ಪ್ರಯತ್ನ. ಥ್ಯಾಂಕ್ ಯು ಒನ್ಸ್ ಅಗೇನ್. ಸಪೋರ್ಟ್ ಮಾಡಿ, ಲೈಕ್ ಮಾಡಿ.